ರಾಯಚೂರಿನಲ್ಲಿ ದಿನೇ ದಿನೇ ಬಿಸಿಲ ಬೇಗೆ ಹೆಚ್ಚಾಗ್ತಾ ಇದೆ. ಬಿಸಿಲಿನಿಂದ ತತ್ತರಿಸಿ ಹೋಗ್ತಾ ಇವೆ ನವಜಾತ ಶಿಶುಗಳು. ರಾಯಚೂರಿನ ರಿಮ್ಸ್ ಆಸ್ಪತ್ರೆಯಲ್ಲಿ 47 ಮಕ್ಕಳು ದಾಖಲಾಗಿವೆ. ಅಧಿಕ ಬಿಸಿಲಿಗೆ ಜ್ವರದಿಂದ ನವಜಾತ ಶಿಶುಗಳು ಹೈರಾಣಾಗಿವೆ. ಬಿಸಿಲ ಸೆಕೆಯಿಂದಾಗಿ ನವಜಾತ ಶಿಶುಗಳಲ್ಲಿ ಆರೋಗ್ಯ ಸಮಸ್ಯೆ ಕಾಣಿಸ್ತಾ ಇದೆ. ಆಸ್ಪತ್ರೆಗೆ ದಾಖಲಾದ ಮಕ್ಕಳ ಮೇಲೆ ವೈದ್ಯರು ನಿಗಾ ವಹಿಸಿದ್ದಾರೆ. ಅತಿಯಾದ ಬಿಸಿಲಿನಿಂದ ನವಜಾತ ಶಿಶುಗಳಿಗೆ ಆರೋಗ್ಯ ಸಮಸ್ಯೆ ಎದುರಾಗ್ತಾ ಇದೆ. 47 ಮಕ್ಕಳು ರಾಯಚೂರಿನ ರಿಮ್ಸ್ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾವೆ. ರಾಯಚೂರಲ್ಲಿ ದಿನೇ ದಿನೇ ಬಿಸಿಲು ಹೆಚ್ಚಾಗ್ತಿದೆ. ಬಿಸಿಲಿನಿಂದಾಗಿ ನವಜಾತ ಶಿಶುಗಳು ಸಾಕಷ್ಟು ಸಂಕಷ್ಟವನ್ನು ಎದುರಿಸುವಂಥ ಸ್ಥಿತಿ ನಿರ್ಮಾಣವಾಗಿದೆ. ನಾವಿವತ್ತು ರಾಯಚೂರಿನ ರಿಮ್ಸ್ ಆಸ್ಪತ್ರೆಯ ನವಜಾತ ಶಿಶುಗಳ ಘಟಕದಲ್ಲಿದ್ದೇವೆ. ನೀವು ಕೂಡ ನೋಡ್ತಾ ಇರ್ಬೋದು. ನಾನು ನಿಮಗೆ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಹೋಗ್ತಿದ್ದೀನಿ. ಈ ನವಜಾತ ಶಿಶುಗಳು ಬಿಸಿಲಿನಿಂದ ತತ್ತರಿಸಿ ಹೋಗ್ತಾ ಇದ್ದಾವೆ ಅಂತ ಹೇಳ್ಬೋದು. ಈಗಾಗಲೇ ಚಿಕ್ಕ ಮಕ್ಕಳೆಲ್ಲವೂ ಕೂಡ ದಿನೇ ದಿನೇ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಕೂಡ ಬಿಸಿಲಿನ ತಾಪ ಹೆಚ್ಚಾಗಿರೋದ್ರಿಂದ ಮಕ್ಕಳು ನಿರ್ಜಲೀಕರಣದ ಸಮಸ್ಯೆಗಳನ್ನು ಈಗಾಗಲೇ ಎದುರಿಸ್ತಾ ಇದ್ದಾರೆ. ಈಗ ರಾಯಚೂರಿನ ಏನು ನವಜಾತ ಶಿಶುಗಳ ಘಟಕ ಏನಿದೆಯೋ ಈ ಘಟಕದಲ್ಲಿ ಸುಮಾರು 47ಕ್ಕೂ ಅಧಿಕ ಮಕ್ಕಳು ನಾನಾ ರೀತಿಯ ಕಾಯಿಲೆಯಿಂದ ಈಗಾಗಲೇ ದಾಖಲಾಗಿದ್ದಾರೆ. ಆ ಮಕ್ಕಳಿಗೆ ವೈದ್ಯರು ಸೇರಿದಂತೆ ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಚಿಕಿತ್ಸೆಯನ್ನು ನೀಡ್ತಾ ಇದ್ದಾರೆ. ನವಜಾತ ಶಿಶುಗಳ ರಕ್ಷಣೆಗಾಗಿ ಎಲ್ಲ ರೀತಿಯ ಕ್ರಮಗಳನ್ನು ಇಲ್ಲಿ ಕೈಗೊಳ್ಳಲಾಗಿದೆ. ಮಕ್ಕಳಲ್ಲಿ ನಿರ್ಜಲೀಕರಣ ಉಂಟಾದರೆ ಯಾವ ರೀತಿಯಾಗಿ ಮಕ್ಕಳಿಗೆ ಚಿಕಿತ್ಸೆಯನ್ನು ಕೊಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ವೈದ್ಯರು ನಾನಾ ರೀತಿಯ ತಯಾರಿಗಳನ್ನು ಮಾಡಿಕೊಂಡಿದ್ದಾರೆ. ನವಜಾತ ಶಿಶು ಅಂದರೆ ಆಗ್ತಾನೆ ಜನಿಸಿರುವಂಥ ಮಗು, ಆ ಮಗುವಿಗೆ ಪುಟ್ಟ ಕಾಯಿಲೆ ಆದರೂ ಕೂಡ ಮಗುವಿನ ಆರೋಗ್ಯಕ್ಕೆ ಮೇಲೆ ಕೆಟ್ಟ ಪರಿಣಾಮ ಬೀರುವಂಥ ಸಾಧ್ಯತೆ ಇರುವ ಹಿನ್ನೆಲೆಯಲ್ಲಿ ವೈದ್ಯರು ಎಲ್ಲ ರೀತಿಯ ತಯಾರಿಗಳನ್ನು ಮಾಡಿಕೊಂಡಿದ್ದಾರೆ. ನಾನು ಇಲ್ಲಿರ್ತಕ್ಕಂಥ ಮಕ್ಕಳ ತಜ್ಞರಾದಂಥ ವಿಜಯ್ ಸುಕಾಣಿಯವರು ನನ್ನ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡಿಸ್ತೀನಿ. ಸರ್, ಈಗ ಬಿಸಿಲು ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಏನು ಸಮಸ್ಯೆ ಆಗ್ತಾ ಇದೆ ಸರ್ ಮಕ್ಕಳಲ್ಲಿ? ಬಿಸಿಲಿಂದ ಫಸ್ಟು ಬರ್ತಿರೋದು ಡಿಹೈಡ್ರೇಷನ್ ಫೀವರ್ ಅಂತ ಅಂತೀವಿ. ನವಜಾತ ಶಿಶುಗಳು ಎಸ್ಪೆಷಲಿ ತಾಯಿ ಮೊದಲನೇ ಥರ ಬಾಣ್ತಾನೆ ಆದರೆ ಇಂಥ ಮಕ್ಕಳಲ್ಲಿ ಸ್ತನಪಾನ ಚೆನ್ನಾಗಾಗಿಲ್ಲ ಅಂತಂದರೆ, ಹಾಲು ಕಡಿಮೆ ಇದ್ದರೆ, ಆಮೇಲೆ ಹೀಟ್ ಜಾಸ್ತಿ ಇತ್ತಂದರೆ ಇಂಥ ಮಕ್ಕಳಲ್ಲಿ ಜ್ವರ ಜಾಸ್ತಿ ಬರುತ್ತೆ. ಈ ಜ್ವರ ಇನ್ಫೆಕ್ಷನಿಂದ ಬರಲ್ಲ. ಮೈಯಲ್ಲಿ ನೀರು ಕಡಿಮೆ ಆದರೆ ಈ ಥರ ಜ್ವರ, ಇದನ್ನು ಡಿಹೈಡ್ರೇಷನ್ ಫೀವರ್ ಅಂತ ಅಂತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.